ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ವಂದೇ ಮಾತರಂ ಲಲಿತ ಕಲಾ ಅಕಾಡೆಮಿ ವತಿಯಿಂದ ರಂಗ ಸಂಭ್ರಮ ಕಾರ್ಯಕ್ರಮವು ಅದ್ದೂರಿಯೊಂದಿಗೆ ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಕನ್ನಡ ಚಿತ್ರರಂಗ ಹಿರಿಯ ನಟರಾದ ಸುಂದರ್ ರಾಜನ್ ಹಾಗೂ ಶ್ರೀ ರಮೇಶ್ ಭಟ್ ಹಾಗೂ ಸಮಾಜ ಸೇವಕರಾದ ಶ್ರೀ ಫಾತಿಮಾರವರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರುಗಳಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಮಾಜ ಸೇವಾ ಕ್ಷೇತ್ರದಲ್ಲಿನ ಗಣನೀಯ ಸೇವೆಯನ್ನು ಆಧರಿಸಿ ಶ್ರೀ ಫಾತಿಮಾ ಮೊಹಮ್ಮದ್ ಮೇಡಂ ರವರಿಗೆ 2026ನೇ ಸಾಲಿನ ಎಪಿಜೆ ಅಬ್ದುಲ್ ಕಲಾಂ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿದರು. ಕಾರ್ಯಕ್ರಮದ ವಿಶೇಷತೆಯಾಗಿ ಶ್ರೀ ಎಪಿಜೆ ಅಬ್ದುಲ್ ಕಲಾಂ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಫಾತಿಮಾ ಮೊಹಮ್ಮದ್ ಮೇಡಂ ರವರ ಅರಳಿದ ಹೂಗಳೇ ಗಾಯನಕ್ಕೆ ಇಡೀ ಸಭಾಂಗಣದಿಂದ ಚಪ್ಪಾಳೆಗಳ ಕರತಾಡನವಾಗಿ ವೇದಿಕೆಯ ಗಣ್ಯರು ಗೌರವ ಸೂಚಿಸಿದರು. ಧನ್ಯವಾದಗಳು. ನಮಸ್ತೆ ಎಲ್ಲರಿಗೂ. ಇವತ್ತು ರಂಗ ಸಂಭ್ರಮ ಈ ಕಾರ್ಯಕ್ರಮ ವೀರೇಶ್ ಸರ್ ಅವರು 20 ವರ್ಷದಿಂದ ಈ ನಾಟಕ ಮುಖಾಂತರ ಇದೆಲ್ಲ ಮೆಸೇಜಸ್ಸು ಎಲ್ಲ ಮಾಡ್ತಾ ಇದ್ದಿದ್ದು ಇವತ್ತು 20 ವರ್ಷದ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕರೆಸಿ ಆನರ್ ಮಾಡಿದ್ದಕ್ಕೆ ತುಂಬ ನಮಗೆ ವರ್ಡಿಂಗ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆದರೆ ಇವ್ರ ಜೊತೆ ಈಗ ಸದಾ ನಾವು ಇರ್ತೀವಿ ಅಂತ ಹೇಳ್ತೀವಿ, ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ನೀವು ಕೂಡ ಒಂದು ಹಾಡೆಲ್ಲ ಹಾಡಿದ್ರಿ, ನಿಮ್ಗೆ ಯಾರಲ್ಲಿ ಇನ್ಸ್ಪಿರೇಷನ್ ಮತ್ತು ಹಾಡಲ್ಲಿ ನಿಮಗೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿದೆ? ನನಗೆ ಮೊದಲಿಂದ ಕನ್ನಡ ಅಂದರೆ ತುಂಬಾ ಇಷ್ಟ. ಅದ್ರ ಜೊತೆ ನಮ್ಮ ಹಸ್ಬೆಂಡ್ ಕನ್ನಡ ಅಂದರೆ ಅವ್ರಿಗೂ ತುಂಬ ಇಷ್ಟ. ಈ ಹಾಡು ಯಾವತ್ತೂ ನನಗೆ ಭಾಳೊಂದು ಹೋರಾಟ ಅಂದರೆ ಯಾವತ್ತೂ ಇನ್ಸ್ಪೈರಿಂಗು. ಸೊ ಈ ಹಾಡಿಂದ ನಾನು ತುಂಬ ಕಲ್ತಿದ್ದೀನಿ. ಯಾವತ್ತೂ ನಾನು ಡಿಸಪಾಯಿಂಟ್ ಆಗಬಾರ್ದು. ಈ ಹಾಡಲ್ಲೇ ನಮಗೆ ಭಾಳೊಂದು ಹೋರಾಟ ಅಂತ ಅದು ಹಾಡು ಏನಿದೆ ಅದು ನನ್ನದು ಪರ್ಸ್ನಲಿ ಇನ್ಸ್ಪಿರೇಷನ್ ಸಾಂಗ್. ಥ್ಯಾಂಕ್ ಯು. ಇವತ್ತಿನ ಯೂತ್ಸ್ಗೆ ನೀವೇನು ಹೇಳೋಕ್ಕೆ ಬಯಸ್ತೀರಿ? ಒಂದು ಮೆಸೇಜ್.
ಯೂತ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಮನಸ್ಸಿದ್ರೆ ಮಾರ್ಗ. ನಾವು ಯಾವುದನ್ನು ನಾವು ಇಂಪಾಸಿಬಲ್ ಅಂತ ಹೇಳಬಾರ್ದು. ನನಗೆ ನೋಡಿದ್ರೆ ಎಲ್ಲ ಯೂತ್ ಅವರು ಇನ್ನೂ ಆ್ಯಕ್ಟಿವ್ ಆಗಬೇಕಂತ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನಸ್ಸಲ್ಲಿ ಇದ್ದರೆ ಮಾತ್ರ ಸಾಧ್ಯತೆ ಸಕ್ಸಸ್. ಸೊ ವಿ ಹ್ಯಾವ್ ಟು ಗೆಟ್ ಅಪ್, ವಿ ಹ್ಯಾವ್ ಟು ಶೋ ಅವರ್ ಎಬಿಲಿಟಿ. ನಾವು ಮುಂದೆ ಬರಬೇಕು, ನಾವು ತೋರಿಸ್ಬೇಕಂದ್ರೆ ನಮ್ಮ ಎಬಿಲಿಟಿಯಿಂದ ನಾವು ಮಾಡಬೇಕು. ನಮಗೆ ಎನರ್ಜಿ ಇರಬೇಕು. ನಮಗೆ